ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಿಂಪಲ್ಲಾಗಿ ದೇವ್ರ ಮನೆಯಲ್ಲಿ ಯಾವ ರೀತಿ ರಂಗೋಲಿಗಳನ್ನು ಹಾಕಬೇಕು ಅಂತ ಹೇಳ್ಕೊಡ್ತೀನಿ. ಮೇಲೆ ಕಾಣಿಸ್ತಾ ಇರೋದು ಶಂಕುಚಕ್ರ. ನಾನು ಇದೇ ಥರನೇ ಶಂಕುಚಕ್ರನ ಹಾಕ್ತೀನಿ. ಆಮೇಲೆ ಲಕ್ಷ್ಮೀ ಪಾದ, ಇವುಗಳನ್ನು ನಾನು ಶುಕ್ರವಾರ ಮಂಗಳವಾರನೇ ಜಾಸ್ತಿ ಹಾಕೋದು. ಆನಂತರ ತುಂಬ ಈಸಿಯಾಗಿವೆ. ಇವನ್ನ ಹಾಕೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಬರುತ್ತೆ. ಹಾಗೆ ಸ್ವಸ್ತಿಕ್ನ ಬಿಡಿಸ್ತೀನಿ. ಸ್ವಸ್ತಿಕ್ನ ನಾನು ಬಾಗಿಲ ಮೇಲೆ ಅರಿಶಿನ ಮತ್ತು ಹಾಲು ಮಿಕ್ಸ್ ಮಾಡಿ ಸ್ವಸ್ತಿಕ್ ಚಿಹ್ನೆ ಬಿಡಿಸೋದ್ರಿಂದ ನಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಗಳು ಬೀಳೋದಿಲ್ಲ. ಹಾಗೆ ಅಷ್ಟದಳನ ನಾವು ಬಿಡಿಸೋದ್ರಿಂದ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿ ಅದು. ಈ ಥರ ನಾನು ರಂಗೋಲಿಗಳನ್ನು ಜಾಸ್ತಿ ಬಿಡಿಸ್ತಾ ಇರ್ತೀನಿ. ಇನ್ನೊಂದಿಷ್ಟು ರಂಗೋಲಿಗಳು ಬಿಡಿಸ್ತೀನಿ. ಇವನ್ನ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತೀನಿ. ತುಂಬ ಈಸಿಯಾಗಿವೆ. ಇವನ್ನ ನೀವು ಹಾಕೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಒಂಥರ ಖುಷಿ ಆಗುತ್ತೆ. ದೇವ್ರ ಮನೆ ನೋಡೋದಕ್ಕೆ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಈ ಥರ ನೀವು ಹಾಕಿ ಆ ಥರ ಫೀಲ್ ಮಾಡಿ ಯಾವ ರೀತಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಈ ಥರ ನಿಮಗೆ ರಂಗೋಲಿಗಳು ಇಷ್ಟ ಆದರೆ ಹೇಳಿ, ನಾನು ಮತ್ತೆ ತಿಳಿಸ್ಕೊಡ್ತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.